ಸೀರಿಯಲ್ ನಟಿ ಕಾವ್ಯ ಗೌಡ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ಆರೋಪ ಮಾಡಿದ್ದಂತಹ ಕಾವ್ಯ ಗೌಡ ವಿರುದ್ಧ ಈಗ ಪ್ರತಿ ದೂರು ಸಲ್ಲಿಸಲಾಗಿದೆ. ಅಲ್ಲಿಗೆ ವಾರ್ ಗಿತ್ತಿಯರ ವಾರ್ ಈಗ ಸ್ಟೇಷನ್ ಮೆಟ್ಟಿಲು ಹತ್ತಿದೆ. ಈಗ ಅತ್ತಿಗೆ ಕೂಡ ಕಾವ್ಯ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು. ದೂರಿನಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ, ಯಾವ ರೀತಿ ಇದು ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ, ಈ ರಿಪೋರ್ಟ್ ನೋಡಿ. ನಟಿ ಕಾವ್ಯ ಅವರ ಜಗಳ ಈಗ ಬೀದಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಸೋಮಶೇಖರ್ ಹಾಗೂ ನಂದೀಶ್ ಅನ್ನುವಂಥ ಸಹೋದರರು ವಾಸವಿದ್ದಂಥ ಮನೆ. ನಂದೀಶ್ ಅವರ ಪತ್ನಿ ಪ್ರೇಮ ಆಗಿರ್ತಾಳೆ, ಏನು ಸೋಮಶೇಖರ್ ಅವರ ಪತ್ನಿ ಏನಿರ್ತಾಳೆ ಇವಕ್ಕೆ ನಟಿ ಕಾವ್ಯ ಆಗಿರ್ತಾಳೆ. ಇಬ್ಬರು ಮಧ್ಯೆನೂ ಕೂಡ ಜಗಳ ಆಗಿರುತ್ತೆ. ಸುಮಾರು 1.5 ವರ್ಷಗಳಿಂದನೂ ಕೂಡ ಮದುವೆ ಆದ ಮೇಲೆ ಇವರು ಒಂದೇ ಮನೆಯಲ್ಲಿ ವಾಸವಿರ್ತಾಳೆ. ಅದು ಕೂಡ ದೊಡ್ಡ ಮನೆ ಆಗಿರುತ್ತೆ. ಹಾಲೊಂದು ಬಿಟ್ಟರೆ ಎಲ್ಲ ಕೂಡ ಸಪ್ರೇಟ್ ಆಗಿರುವಂಥ ಮನೆ. ಆದರೂ ಕೂಡ ಇಲ್ಲಿ ಜಗಳ ಆಗಿರುತ್ತೆ. ಪ್ರೇಮ ಅವರ ಆರೋಪ ಕಾವ್ಯ ಅವರ ಮೇಲೆ ಮಾಡ್ತಾ ಇರೋದು ನೇರವಾಗಿ ಮನೆ ಸಲುವಾಗಿ ಕೂಡ ಅವರು ಜಗಳವನ್ನು ಮಾಡ್ತಾ ಇರ್ತಾರೆ. ಪದೇ ಪದೇ ಕಿರಿಕನ್ನ ಮಾಡ್ತಾ ಇದ್ರು. ಏಕಾಏಕಿ ನಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಅಂದ್ರೆ ಆಕೆ ಮನೆ ಅಂದ್ರೆ ನಟಿ ಕಾವ್ಯ ಅವರ ಮನೆ ಕೆಲಸದ ಆಕೆ ನಮ್ಮ ಮನೆಗೆ ಬಂದಾಗ ನಾವು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ, ಕೇವಲ ಒಂದು ಪ್ರಶ್ನೆ ಮಾಡಿದ್ದಕ್ಕೆ ಕಾವ್ಯ ಅವರು ಏಕಾಏಕಿ ಬಂದು ನಮ್ಮ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾರೆ. ನಂದೀಶನ್ನ ಟೆಂಪ್ಟ್ ಮಾಡ್ತಾರೆ. ಅಂದ್ರೆ ಗಲಾಟೆ ಮಾಡಲಿ ಅನ್ನುವಂಥ ಒಂದು ವಿಚಾರಕ್ಕೆ ಮೈ ಮೇಲೆ ಬೀಳೋದು, ಈ ರೀತಿಯಾದಂಥ ಗಲಾಟೆಯನ್ನು ಮಾಡ್ತಾರೆ. ಆದರೂ ಕೂಡ ನಾವು ಯಾವುದೇ ರೀತಿಯಾದಂಥ ಗಲಾಟೆ ಮಾಡಲಿಲ್ಲ. ಏಕಾಏಕಿ ನನ್ನ ಮೇಲೆ ಹಲ್ಲೆ ಮಾಡಿ ನನ್ನ ಕೊರಳಲ್ಲಿರುವಂಥ ತಾಳಿಯನ್ನು ಹರಿದು ಕೂಡ ಗಲಾಟೆಯನ್ನು ಮಾಡಿದ್ರು. ಹಾಗಾಗಿ ನಮ್ಮ ತಂದೆಯವರು ರವಿಕುಮಾರ್ ಏನಿದ್ದಾರೆ ನೇರವಾಗಿ ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂಥ ಒಂದು ಆರೋಪವನ್ನು ಮಾಡಿ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ರು. ನೀವು ನೋಡ್ತಾ ಇರ್ಬೋದು, ಇದೇ ರಾಮಮೂರ್ತಿ ಪೊಲೀಸ್ ಠಾಣೆಯಲ್ಲಿ ಕೂಡ ಇಬ್ರು ಕೂಡ ಇಷ್ಟೊತ್ತು ವಿಚಾರಣೆ ಆಯಿತು. ಪ್ರೇಮ ಅವರ ಕುಟುಂಬ ಕೂಡ ಕಾವ್ಯ ಅವರ ಕುಟುಂಬ ಕೂಡ ಇದೇ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಸುಮಾರು 2.5-3 ಗಂಟೆಗಳ ಕಾಲ ನಿರಂತರವಾಗಿ ವಿಚಾರಣೆಯನ್ನು ಮಾಡಿದ್ರು. ನಂತರ ಕಾವ್ಯ ಅವರು ಬಂದು ಮಾಧ್ಯಮದ ಎದುರು ಕೂಡ ಕೆಲವೊಂದಿಷ್ಟು ಹೇಳಿಕೆಯನ್ನು ಕೂಡ ಕೊಟ್ಟರು. ಇಷ್ಟೊತ್ತು ಪ್ರೇಮ ಅವರ ಹೇಳಿಕೆಯನ್ನು ಆದರೆ ಕಾವ್ಯ ಅವರು ಕೂಡ ಅದೇ ರೀತಿಯಾದಂಥ ಹೇಳಿಕೆ ಕೊಟ್ಟರು. ಪ್ರೇಮ ಅವರೇ ನಮ್ಮ ಮೇಲೆ ಹಲ್ಲೆಯನ್ನು ಮಾಡಿದ್ರು. ಪ್ರೇಮ ಪತಿ ಕೂಡ ಮತ್ತೆ ಪ್ರೇಮ ಅವರ ತಂದೆ ಏನಿದ್ದಾರೆ ರವಿಕುಮಾರ್. ಸೀರಿಯಲ್ ನಟಿ ಕಾವ್ಯ ಗೌಡ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ಆರೋಪ ಮಾಡಿದ್ದಂತಹ ಕಾವ್ಯ ಗೌಡ ವಿರುದ್ಧ ಈಗ ಪ್ರತಿ ದೂರು ಸಲ್ಲಿಸಲಾಗಿದೆ. ಅಲ್ಲಿಗೆ ವಾರ್ ಗಿತ್ತಿಯರ ವಾರ್ ಈಗ ಸ್ಟೇಷನ್ ಮೆಟ್ಟಿಲು ಹತ್ತಿದೆ. ಈಗ ಅತ್ತಿಗೆ ಕೂಡ ಕಾವ್ಯ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು. ದೂರಿನಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ, ಯಾವ ರೀತಿ ಇದು ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ, ಈ ರಿಪೋರ್ಟ್ ನೋಡಿ. ನಟಿ ಕಾವ್ಯ ಅವರ ಜಗಳ ಈಗ ಬೀದಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಸೋಮಶೇಖರ್ ಹಾಗೂ ನಂದೀಶ್ ಅನ್ನುವಂಥ ಸಹೋದರರು ವಾಸವಿದ್ದಂಥ ಮನೆ. ನಂದೀಶ್ ಅವರ ಪತ್ನಿ ಪ್ರೇಮ ಆಗಿರ್ತಾಳೆ, ಏನು ಸೋಮಶೇಖರ್ ಅವರ ಪತ್ನಿ ಏನಿರ್ತಾಳೆ ಇವಕ್ಕೆ ನಟಿ ಕಾವ್ಯ ಆಗಿರ್ತಾಳೆ. ಇಬ್ಬರು ಮಧ್ಯೆನೂ ಕೂಡ ಜಗಳ ಆಗಿರುತ್ತೆ. ಸುಮಾರು 1.5 ವರ್ಷಗಳಿಂದನೂ ಕೂಡ ಮದುವೆ ಆದ ಮೇಲೆ ಇವರು ಒಂದೇ ಮನೆಯಲ್ಲಿ ವಾಸವಿರ್ತಾಳೆ. ಅದು ಕೂಡ ದೊಡ್ಡ ಮನೆ ಆಗಿರುತ್ತೆ. ಹಾಲೊಂದು ಬಿಟ್ಟರೆ ಎಲ್ಲ ಕೂಡ ಸಪ್ರೇಟ್ ಆಗಿರುವಂಥ ಮನೆ. ಆದರೂ ಕೂಡ ಇಲ್ಲಿ ಜಗಳ ಆಗಿರುತ್ತೆ. ಪ್ರೇಮ ಅವರ ಆರೋಪ ಕಾವ್ಯ ಅವರ ಮೇಲೆ ಮಾಡ್ತಾ ಇರೋದು ನೇರವಾಗಿ ಮನೆ ಸಲುವಾಗಿ ಕೂಡ ಅವರು ಜಗಳವನ್ನು ಮಾಡ್ತಾ ಇರ್ತಾರೆ. ಪದೇ ಪದೇ ಕಿರಿಕನ್ನ ಮಾಡ್ತಾ ಇದ್ರು. ಏಕಾಏಕಿ ನಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಅಂದ್ರೆ ಆಕೆ ಮನೆ ಅಂದ್ರೆ ನಟಿ ಕಾವ್ಯ ಅವರ ಮನೆ ಕೆಲಸದ ಆಕೆ ನಮ್ಮ ಮನೆಗೆ ಬಂದಾಗ ನಾವು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ, ಕೇವಲ ಒಂದು ಪ್ರಶ್ನೆ ಮಾಡಿದ್ದಕ್ಕೆ ಕಾವ್ಯ ಅವರು ಏಕಾಏಕಿ ಬಂದು ನಮ್ಮ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾರೆ. ನಂದೀಶನ್ನ ಟೆಂಪ್ಟ್ ಮಾಡ್ತಾರೆ. ಅಂದ್ರೆ ಗಲಾಟೆ ಮಾಡಲಿ ಅನ್ನುವಂಥ ಒಂದು ವಿಚಾರಕ್ಕೆ ಮೈ ಮೇಲೆ ಬೀಳೋದು, ಈ ರೀತಿಯಾದಂಥ ಗಲಾಟೆಯನ್ನು ಮಾಡ್ತಾರೆ. ಆದರೂ ಕೂಡ ನಾವು ಯಾವುದೇ ರೀತಿಯಾದಂಥ ಗಲಾಟೆ ಮಾಡಲಿಲ್ಲ. ಏಕಾಏಕಿ ನನ್ನ ಮೇಲೆ ಹಲ್ಲೆ ಮಾಡಿ ನನ್ನ ಕೊರಳಲ್ಲಿರುವಂಥ ತಾಳಿಯನ್ನು ಹರಿದು ಕೂಡ ಗಲಾಟೆಯನ್ನು ಮಾಡಿದ್ರು. ಹಾಗಾಗಿ ನಮ್ಮ ತಂದೆಯವರು ರವಿಕುಮಾರ್ ಏನಿದ್ದಾರೆ ನೇರವಾಗಿ ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂಥ ಒಂದು ಆರೋಪವನ್ನು ಮಾಡಿ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ರು. ನೀವು ನೋಡ್ತಾ ಇರ್ಬೋದು, ಇದೇ ರಾಮಮೂರ್ತಿ ಪೊಲೀಸ್ ಠಾಣೆಯಲ್ಲಿ ಕೂಡ ಇಬ್ರು ಕೂಡ ಇಷ್ಟೊತ್ತು ವಿಚಾರಣೆ ಆಯಿತು. ಪ್ರೇಮ ಅವರ ಕುಟುಂಬ ಕೂಡ ಕಾವ್ಯ ಅವರ ಕುಟುಂಬ ಕೂಡ ಇದೇ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಸುಮಾರು 2.5-3 ಗಂಟೆಗಳ ಕಾಲ ನಿರಂತರವಾಗಿ ವಿಚಾರಣೆಯನ್ನು ಮಾಡಿದ್ರು. ನಂತರ ಕಾವ್ಯ ಅವರು ಬಂದು ಮಾಧ್ಯಮದ ಎದುರು ಕೂಡ ಕೆಲವೊಂದಿಷ್ಟು ಹೇಳಿಕೆಯನ್ನು ಕೂಡ ಕೊಟ್ಟರು. ಇಷ್ಟೊತ್ತು ಪ್ರೇಮ ಅವರ ಹೇಳಿಕೆಯನ್ನು ಆದರೆ ಕಾವ್ಯ ಅವರು ಕೂಡ ಅದೇ ರೀತಿಯಾದಂಥ ಹೇಳಿಕೆ ಕೊಟ್ಟರು. ಪ್ರೇಮ ಅವರೇ ನಮ್ಮ ಮೇಲೆ ಹಲ್ಲೆಯನ್ನು ಮಾಡಿದ್ರು. ಪ್ರೇಮ ಪತಿ ಕೂಡ ಮತ್ತೆ ಪ್ರೇಮ ಅವರ ತಂದೆ ಏನಿದ್ದಾರೆ ರವಿಕುಮಾರ್. ಸೀರಿಯಲ್ ನಟಿ ಕಾವ್ಯ ಗೌಡ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ಆರೋಪ ಮಾಡಿದ್ದಂತಹ ಕಾವ್ಯ ಗೌಡ ವಿರುದ್ಧ ಈಗ ಪ್ರತಿ ದೂರು ಸಲ್ಲಿಸಲಾಗಿದೆ. ಅಲ್ಲಿಗೆ ವಾರ್ ಗಿತ್ತಿಯರ ವಾರ್ ಈಗ ಸ್ಟೇಷನ್ ಮೆಟ್ಟಿಲು ಹತ್ತಿದೆ. ಈಗ ಅತ್ತಿಗೆ ಕೂಡ ಕಾವ್ಯ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು. ದೂರಿನಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ, ಯಾವ ರೀತಿ ಇದು ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ, ಈ ರಿಪೋರ್ಟ್ ನೋಡಿ. ನಟಿ ಕಾವ್ಯ ಅವರ ಜಗಳ ಈಗ ಬೀದಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಸೋಮಶೇಖರ್ ಹಾಗೂ ನಂದೀಶ್ ಅನ್ನುವಂಥ ಸಹೋದರರು ವಾಸವಿದ್ದಂಥ ಮನೆ. ನಂದೀಶ್ ಅವರ ಪತ್ನಿ ಪ್ರೇಮ ಆಗಿರ್ತಾಳೆ, ಏನು ಸೋಮಶೇಖರ್ ಅವರ ಪತ್ನಿ ಏನಿರ್ತಾಳೆ ಇವಕ್ಕೆ ನಟಿ ಕಾವ್ಯ ಆಗಿರ್ತಾಳೆ. ಇಬ್ಬರು ಮಧ್ಯೆನೂ ಕೂಡ ಜಗಳ ಆಗಿರುತ್ತೆ. ಸುಮಾರು 1.5 ವರ್ಷಗಳಿಂದನೂ ಕೂಡ ಮದುವೆ ಆದ ಮೇಲೆ ಇವರು ಒಂದೇ ಮನೆಯಲ್ಲಿ ವಾಸವಿರ್ತಾಳೆ. ಅದು ಕೂಡ ದೊಡ್ಡ ಮನೆ ಆಗಿರುತ್ತೆ. ಹಾಲೊಂದು ಬಿಟ್ಟರೆ ಎಲ್ಲ ಕೂಡ ಸಪ್ರೇಟ್ ಆಗಿರುವಂಥ ಮನೆ. ಆದರೂ ಕೂಡ ಇಲ್ಲಿ ಜಗಳ ಆಗಿರುತ್ತೆ. ಪ್ರೇಮ ಅವರ ಆರೋಪ ಕಾವ್ಯ ಅವರ ಮೇಲೆ ಮಾಡ್ತಾ ಇರೋದು ನೇರವಾಗಿ ಮನೆ ಸಲುವಾಗಿ ಕೂಡ ಅವರು ಜಗಳವನ್ನು ಮಾಡ್ತಾ ಇರ್ತಾರೆ. ಪದೇ
ಪದೇ ಕಿರಿಕನ್ನ ಮಾಡ್ತಾ ಇದ್ರು. ಏಕಾಏಕಿ ನಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಅಂದ್ರೆ ಆಕೆ ಮನೆ ಅಂದ್ರೆ ನಟಿ ಕಾವ್ಯ ಅವರ ಮನೆ ಕೆಲಸದ ಆಕೆ ನಮ್ಮ ಮನೆಗೆ ಬಂದಾಗ ನಾವು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ, ಕೇವಲ ಒಂದು ಪ್ರಶ್ನೆ ಮಾಡಿದ್ದಕ್ಕೆ ಕಾವ್ಯ ಅವರು ಏಕಾಏಕಿ ಬಂದು ನಮ್ಮ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾರೆ. ನಂದೀಶನ್ನ ಟೆಂಪ್ಟ್ ಮಾಡ್ತಾರೆ. ಅಂದ್ರೆ ಗಲಾಟೆ ಮಾಡಲಿ ಅನ್ನುವಂಥ ಒಂದು ವಿಚಾರಕ್ಕೆ ಮೈ ಮೇಲೆ ಬೀಳೋದು, ಈ ರೀತಿಯಾದಂಥ ಗಲಾಟೆಯನ್ನು ಮಾಡ್ತಾರೆ. ಆದರೂ ಕೂಡ ನಾವು ಯಾವುದೇ ರೀತಿಯಾದಂಥ ಗಲಾಟೆ ಮಾಡಲಿಲ್ಲ. ಏಕಾಏಕಿ ನನ್ನ ಮೇಲೆ ಹಲ್ಲೆ ಮಾಡಿ ನನ್ನ ಕೊರಳಲ್ಲಿರುವಂಥ ತಾಳಿಯನ್ನು ಹರಿದು ಕೂಡ ಗಲಾಟೆಯನ್ನು ಮಾಡಿದ್ರು. ಹಾಗಾಗಿ ನಮ್ಮ ತಂದೆಯವರು ರವಿಕುಮಾರ್ ಏನಿದ್ದಾರೆ ನೇರವಾಗಿ ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂಥ ಒಂದು ಆರೋಪವನ್ನು ಮಾಡಿ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ರು. ನೀವು ನೋಡ್ತಾ ಇರ್ಬೋದು, ಇದೇ ರಾಮಮೂರ್ತಿ ಪೊಲೀಸ್ ಠಾಣೆಯಲ್ಲಿ ಕೂಡ ಇಬ್ರು ಕೂಡ ಇಷ್ಟೊತ್ತು ವಿಚಾರಣೆ ಆಯಿತು. ಪ್ರೇಮ ಅವರ ಕುಟುಂಬ ಕೂಡ, ಕಾವ್ಯ ಅವರ ಕುಟುಂಬ ಕೂಡ ಇದೇ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಸುಮಾರು 2.5-3 ಗಂಟೆಗಳ ಕಾಲ ನಿರಂತರವಾಗಿ ವಿಚಾರಣೆಯನ್ನು ಮಾಡಿದ್ರು. ನಂತರ ಕಾವ್ಯ ಅವರು ಬಂದು ಮಾಧ್ಯಮದ ಎದುರು ಕೂಡ ಕೆಲವೊಂದಿಷ್ಟು ಹೇಳಿಕೆಯನ್ನು ಕೂಡ ಕೊಟ್ಟರು. ಇಷ್ಟೊತ್ತು ಪ್ರೇಮ ಅವರ ಹೇಳಿಕೆಯನ್ನು ಆದರೆ ಕಾವ್ಯ ಅವರು ಕೂಡ ಅದೇ ರೀತಿಯಾದಂಥ ಹೇಳಿಕೆ ಕೊಟ್ಟರು. ಪ್ರೇಮ ಅವರೇ ನಮ್ಮ ಮೇಲೆ ಹಲ್ಲೆಯನ್ನು ಮಾಡಿದ್ರು. ಪ್ರೇಮ ಪತಿ ಕೂಡ ಮತ್ತೆ ಪ್ರೇಮ ಅವರ ತಂದೆ ಏನಿದ್ದಾರೆ ರವಿಕುಮಾರ್, ಸೀರಿಯಲ್ ನಟಿ ಕಾವ್ಯ ಗೌಡ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ಆರೋಪ ಮಾಡಿದ್ದಂತಹ ಕಾವ್ಯ ಗೌಡ ವಿರುದ್ಧ ಈಗ ಪ್ರತಿ ದೂರು ಸಲ್ಲಿಸಲಾಗಿದೆ. ಅಲ್ಲಿಗೆ ವಾರ್ ಗಿತ್ತಿಯರ ವಾರ್ ಈಗ ಸ್ಟೇಷನ್ ಮೆಟ್ಟಿಲು ಹತ್ತಿದೆ. ಈಗ ಅತ್ತಿಗೆ ಕೂಡ ಕಾವ್ಯ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು. ದೂರಿನಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ, ಯಾವ ರೀತಿ ಇದು ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ, ಈ ರಿಪೋರ್ಟ್ ನೋಡಿ. ನಟಿ ಕಾವ್ಯ ಅವರ ಜಗಳ ಈಗ ಬೀದಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಸೋಮಶೇಖರ್ ಹಾಗೂ ನಂದೀಶ್ ಎನ್ನುವಂಥ ಸಹೋದರರು ವಾಸವಿದ್ದಂಥ ಮನೆ. ನಂದೀಶ್ ಅವರ ಪತ್ನಿ ಪ್ರೇಮ ಆಗಿರ್ತಾಳೆ, ಏನು ಸೋಮಶೇಖರ್ ಅವರ ಪತ್ನಿ ಏನಿರ್ತಾಳೆ ಈಕೆ ನಟಿ ಕಾವ್ಯ ಆಗಿರ್ತಾಳೆ. ಇಬ್ಬರು ಮಧ್ಯೆನೂ ಕೂಡ ಜಗಳ ಆಗಿರುತ್ತೆ. ಸುಮಾರು 1.5 ವರ್ಷಗಳಿಂದನೂ ಕೂಡ ಮದುವೆ ಆದ ಮೇಲೆ ಇವರು ಒಂದೇ ಮನೆಯಲ್ಲಿ ವಾಸವಿರ್ತಾಳೆ. ಅದು ಕೂಡ ದೊಡ್ಡ ಮನೆ ಆಗಿರುತ್ತೆ. ಹಾಲೊಂದು ಬಿಟ್ಟರೆ ಎಲ್ಲ ಕೂಡ ಸಪ್ರೇಟ್ ಆಗಿರುವಂಥ ಮನೆ. ಆದರೂ ಕೂಡ ಇಲ್ಲಿ ಜಗಳ ಆಗಿರುತ್ತೆ. ಪ್ರೇಮ ಅವರ ಆರೋಪ ಕಾವ್ಯ ಅವರ ಮೇಲೆ ಮಾಡ್ತಾ ಇರೋದು ನೇರವಾಗಿ ಮನೆ ಸಲುವಾಗಿ ಕೂಡ ಅವರು ಜಗಳವನ್ನು ಮಾಡ್ತಾ ಇರ್ತಾರೆ. ಪದೇ ಪದೇ ಕಿರಿಕನ್ನ ಮಾಡ್ತಾ ಇದ್ರು. ಏಕಾಏಕಿ ನಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಅಂದ್ರೆ ಆಕೆ ಮನೆ ಅಂದ್ರೆ ನಟಿ ಕಾವ್ಯ ಅವರ ಮನೆ ಕೆಲಸದ ಆಕೆ ನಮ್ಮ ಮನೆಗೆ ಬಂದಾಗ ನಾವು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ, ಕೇವಲ ಒಂದು ಪ್ರಶ್ನೆ ಮಾಡಿದ್ದಕ್ಕೆ ಕಾವ್ಯ ಅವರು ಏಕಾಏಕಿ ಬಂದು ನಮ್ಮ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾರೆ. ನಂದೀಶನ್ನ ಟೆಂಪ್ಟ್ ಮಾಡ್ತಾರೆ. ಅಂದ್ರೆ ಗಲಾಟೆ ಮಾಡಲಿ ಅನ್ನುವಂಥ ಒಂದು ವಿಚಾರಕ್ಕೆ ಮೈ ಮೇಲೆ ಬೀಳೋದು, ಈ ರೀತಿಯಾದಂಥ ಗಲಾಟೆಯನ್ನು ಮಾಡ್ತಾರೆ. ಆದರೂ ಕೂಡ ನಾವು ಯಾವುದೇ ರೀತಿಯಾದಂಥ ಗಲಾಟೆ ಮಾಡಲಿಲ್ಲ. ಏಕಾಏಕಿ ನನ್ನ ಮೇಲೆ ಹಲ್ಲೆ ಮಾಡಿ ನನ್ನ ಕೊರಳಲ್ಲಿರುವಂಥ ತಾಳಿಯನ್ನು ಹರಿದು ಕೂಡ ಗಲಾಟೆಯನ್ನು ಮಾಡಿದ್ರು. ಹಾಗಾಗಿ ನಮ್ಮ ತಂದೆಯವರು ರವಿಕುಮಾರ್ ಏನಿದ್ದಾರೆ ನೇರವಾಗಿ ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂಥ ಒಂದು ಆರೋಪವನ್ನು ಮಾಡಿ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ರು. ನೀವು ನೋಡ್ತಾ ಇರ್ಬೋದು, ಇದೇ ರಾಮಮೂರ್ತಿ ಪೊಲೀಸ್ ಠಾಣೆಯಲ್ಲಿ ಕೂಡ ಇಬ್ರು ಕೂಡ ಇಷ್ಟೊತ್ತು ವಿಚಾರಣೆ ಆಯಿತು. ಪ್ರೇಮ ಅವರ ಕುಟುಂಬ ಕೂಡ, ಕಾವ್ಯ ಅವರ ಕುಟುಂಬ ಕೂಡ ಇದೇ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಸುಮಾರು 2.5-3 ಗಂಟೆಗಳ ಕಾಲ ನಿರಂತರವಾಗಿ ವಿಚಾರಣೆಯನ್ನು ಮಾಡಿದ್ರು. ನಂತರ ಕಾವ್ಯ ಅವರು ಬಂದು ಮಾಧ್ಯಮದ ಎದುರು ಕೂಡ ಕೆಲವೊಂದಿಷ್ಟು ಹೇಳಿಕೆಯನ್ನು ಕೂಡ ಕೊಟ್ಟರು. ಇಷ್ಟೊತ್ತು ಪ್ರೇಮ ಅವರ ಹೇಳಿಕೆಯನ್ನು ಆದರೆ ಕಾವ್ಯ ಅವರು ಕೂಡ ಅದೇ ರೀತಿಯಾದಂಥ ಹೇಳಿಕೆ ಕೊಟ್ಟರು. ಪ್ರೇಮ ಅವರೇ ನಮ್ಮ ಮೇಲೆ ಹಲ್ಲೆಯನ್ನು ಮಾಡಿದ್ರು. ಪ್ರೇಮ ಪತಿ ಕೂಡ ಮತ್ತೆ ಪ್ರೇಮ ಅವರ ತಂದೆ ಏನಿದ್ದಾರೆ ರವಿಕುಮಾರ್. ಸೀರಿಯಲ್ ನಟಿ ಕಾವ್ಯ ಗೌಡ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ಆರೋಪ ಮಾಡಿದ್ದಂತಹ ಕಾವ್ಯ ಗೌಡ ವಿರುದ್ಧ ಈಗ ಪ್ರತಿ ದೂರು ಸಲ್ಲಿಸಲಾಗಿದೆ. ಅಲ್ಲಿಗೆ ವಾರ್ ಗಿತ್ತಿಯರ ವಾರ್ ಈಗ ಸ್ಟೇಷನ್ ಮೆಟ್ಟಿಲು ಹತ್ತಿದೆ. ಈಗ ಅತ್ತಿಗೆ ಕೂಡ ಕಾವ್ಯ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು. ದೂರಿನಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ, ಯಾವ ರೀತಿ ಇದು ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ, ಈ ರಿಪೋರ್ಟ್ ನೋಡಿ. ನಟಿ ಕಾವ್ಯ ಅವರ ಜಗಳ ಈಗ ಬೀದಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಸೋಮಶೇಖರ್ ಹಾಗೂ ನಂದೀಶ್ ಎನ್ನುವಂಥ ಸಹೋದರರು ವಾಸವಿದ್ದಂಥ ಮನೆ. ನಂದೀಶ್ ಅವರ ಪತ್ನಿ ಪ್ರೇಮ ಆಗಿರ್ತಾಳೆ, ಏನು ಸೋಮಶೇಖರ್ ಅವರ ಪತ್ನಿ ಏನಿರ್ತಾಳೆ ಈಕೆ ನಟಿ ಕಾವ್ಯ ಆಗಿರ್ತಾಳೆ. ಇಬ್ಬರು ಮಧ್ಯೆನೂ ಕೂಡ ಜಗಳ ಆಗಿರುತ್ತೆ. ಸುಮಾರು 1.5 ವರ್ಷಗಳಿಂದನೂ ಕೂಡ ಮದುವೆ ಆದ ಮೇಲೆ ಇವರು ಒಂದೇ ಮನೆಯಲ್ಲಿ ವಾಸವಿರ್ತಾಳೆ. ಅದು ಕೂಡ ದೊಡ್ಡ ಮನೆ ಆಗಿರುತ್ತೆ. ಹಾಲೊಂದು ಬಿಟ್ಟರೆ ಎಲ್ಲ ಕೂಡ